ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಲಂಗ್ಸ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡುವಂತಹ, ನಿಮ್ಮ ದೇಹಕ್ಕೆ ನಿಮ್ಮ ಲಂಗ್ಸ್ಗೆ ಆಕ್ಸಿಜನ್ ಸಪ್ಲೈ ತುಂಬಾ ಚೆನ್ನಾಗಿ ಆಗುವಂತೆ ಮಾಡುವಂತಹ ಸರಳವಾದ 3 ನಿಮಿಷದ ಬ್ರೀದಿಂಗ್ ಎಕ್ಸಸೈಸ್ ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ, ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು. ತುಂಬಾ ಜನಕ್ಕೆ ಕಾರಣಾಂತರಗಳಿಂದ ಅಥವಾ ಹಲವು ಕಾರಣಗಳಿಂದ, ಬೇರೆ ಬೇರೆ ರೀತಿಯ ಕಾರಣಗಳಿಂದ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗ್ತಿರೋದಿಲ್ಲ. ಸೊ ಅದು ನಮಗೆ ಗೊತ್ತಾಗೋದೇ ಇಲ್ಲ. ಏನೋ ಪ್ರಾಬ್ಲಮ್ ಆಗ್ತಿದೆ, ಏನೋ ಸಮಸ್ಯೆ ಆಗ್ತಿದೆ ಅನ್ಕೊಳ್ತೀವಿ. ಸೊ ನಿಮ್ಗೇನಾದ್ರೂ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ತಿದೆ ಅನ್ಸಿದ್ರೆ ನೀವು ಈ ಸಿಂಪಲ್ ಎಕ್ಸಸೈಸ್ ನ ಮಾಡಿ. ಸಿಂಪಲ್ ಬ್ರೀದಿಂಗ್ ಎಕ್ಸಸೈಸ್ ಅಂತಾನೆ ಹೇಳ್ಬೋದು. ಇದರಿಂದ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಹೇಳ್ಬೋದು. ಖಾಲಿ ಹೊಟ್ಟೆಯಲ್ಲಿ ಮಾಡಿ, ಬೆಳಗ್ಗೆ ಸಂಜೆ ಅಥವಾ ಮಲ್ಗೋದಕ್ಕಿಂತ ಮುಂಚೆ ಮಾಡಿ. ಊಟ ಆಗಿರುತ್ತೆ, ತಿಂಡಿ ಆಗಿರುತ್ತೆ ಅಂದ್ರೆ 2 ಅವರ್ಸ್ ಆದ್ಮೇಲೆ ಮಾಡ್ಬೋದು. ಆರಾಮವಾಗಿ ಕೂತ್ಕೊಳ್ಳಿ. ನಿಮ್ಮ ಎದೆಯ ಮೇಲೆ ನಿಮ್ಮ 2 ಕೈಗಳನ್ನ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರು ತಗೋಬೇಕು. ಮೊದಲು ರಿಲ್ಯಾಕ್ಸ್ ಆಗಬೇಕು. ಫುಲ್ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದ್ದೀರಾ ಅಂತ ಅಂದಮೇಲೆ ನೀವು ಈ ಪ್ರಾಣಾಯಾಮ ಅಥವಾ ಈ ಬ್ರೀದಿಂಗ್ ಎಕ್ಸಸೈಸ್ ನ ಶುರು ಮಾಡಬಹುದು. ನಿಧಾನವಾಗಿ ನಿಮ್ಮ ಹೊಟ್ಟೆ ತುಂಬುವಷ್ಟು, ಹೊಟ್ಟೆ ದಪ್ಪ ಆಗ್ಬೇಕು. ನಾವು ಉಸಿರು ತಗೊಂಡಾಗ ಹೊಟ್ಟೆ ಮುಂದೆ ಬರಬೇಕು, ಉಸಿರನ್ನ ಹೊರಗಡೆ ಹಾಕಿದಾಗ ಹೊಟ್ಟೆ ಹಿಂದೆ ಹೋಗ್ಬೇಕು. ಕೆಲವರು ಇದನ್ನ ಉಲ್ಟಾ ಮಾಡ್ತಿರ್ತಾರೆ. ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆರಾಮಾಗಿ ಕೂತ್ಕೊಳ್ಳಿ. ಈ ರೀತಿ ನಿಮ್ಮ ಎದೆಯ ಮೇಲೆ ನಿಮ್ಮ ಕೈಗಳನ್ನ ಇಟ್ಕೊಳ್ಳಿ. ಬ್ರೀದ್ ಇನ್ ಮಾಡಿ, ಹೊಟ್ಟೆ ತುಂಬಾ ಉಸಿರು ತಗೋಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ಈ ರೀತಿ ಬ್ರೀತ್ ಇನ್, ಬ್ರೀತ್ ಔಟ್. ಇನ್, ಔಟ್. ಇನ್, ಔಟ್. ಇನ್, ಔಟ್. ಎಷ್ಟು ನಿಧಾನವಾಗಿ ಸ್ಲೋ ಆಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ನಿಧಾನವಾಗಿ ಉಸಿರನ್ನ ತಗೊಳ್ಳೋದು, ಅಷ್ಟೇ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕಬೇಕು. ಬ್ರೀತ್ ಇನ್, ಔಟ್. ಬ್ರೀತ್ ಇನ್, ಔಟ್. ಈ ರೀತಿ ನಿಧಾನವಾಗಿ ಇದನ್ನ ಒಂದು 30 ಟೈಮ್ಸ್ ಮಾಡಬೇಕು. ನಿಧಾನವಾಗಿ ಬ್ರೀದ್ ಇನ್ ಮಾಡಬೇಕು, ಬ್ರೀದ್ ಔಟ್ ಮಾಡಬೇಕು. ಇದನ್ನ ಒಂದು 30 ಸಲ ಅಭ್ಯಾಸ ಮಾಡ್ಕೊಳ್ಳಿ. ಈಗ ನಂತರ 2 ಸಲ ಬ್ರೀದ್ ಇನ್ ಮಾಡಬೇಕು. ನಂತರ ಉಸಿರನ್ನ ಹೊರಗಡೆ ಹಾಕಬೇಕು ಬಾಯಿಯಿಂದ. ಹೇಗೆ ನೋಡೋಣ. ನೋಡಿ, ಹೀಗೆ ಬ್ರೀತ್ ಇನ್ 2 ಸಲ ತಗೊಳ್ಬೇಕು. ಈ ತರ, ಈ ರೀತಿ. ಎರಡು ಸಲ ಬ್ರೀದ್ ಇನ್ ಮಾಡಬೇಕು, 1 ಸಲ ಉಸಿರನ್ನ ಹೊರಗಡೆ ಹಾಕಬೇಕು. ಇದನ್ನು ಅಷ್ಟೇ 30 ಟೈಮ್ಸ್ ಮಾಡಿ. ನೀವು ಸ್ಟಾರ್ಟಿಂಗ್ ಮಾಡ್ತಿದ್ದೀರಾ, ತಲೆ ಸುತ್ತ ಬರ್ತಾ ಇದೆ ಆ ತರ ಅಂದ್ರೆ ರಿಲ್ಯಾಕ್ಸ್ ಮಾಡಿ ನಂತರ ಇದನ್ನ ಮಾಡಿ. ತುಂಬಾ ಸಿಂಪಲ್ ಆಗಿದೆ. ನಂತರ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ನಂತರ ಈ ರೀತಿ ನಿಮ್ಮ ಎದೆಯ ಭಾಗವನ್ನ ಮಸಾಜ್ ಮಾಡ್ಕೊಳ್ಳಿ. ಕ್ಲಾಕ್ ವೈಸ್ ಅಲ್ಲಿ ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ. ನಂತರ ಈ ರೀತಿ ಟ್ಯಾಪ್ ಮಾಡಬೇಕು. ಈ ರೀತಿ ತುಂಬಾ ಸಿಂಪಲ್ ಆಗಿದೆ, ಬಟ್ ಇದರಿಂದ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದು ಸಣ್ಣ ಸಮಸ್ಯೆ ತುಂಬಾ ದೊಡ್ಡದಾಗಿ ಕಾಡ್ತಾ ಇರುತ್ತೆ. ಯಾಕೋ ಏನೋ ಆಗ್ತಿದೆ, ಸರಿಯಾಗಿ ಆಗ್ತಿಲ್ಲ, ತುಂಬಾ ಕಷ್ಟ ಪಡ್ತಾ ಇದ್ದೀನಿ, ತುಂಬಾ ಉಸಿರು ತಗೊಳ್ಬೇಕು, ದೊಡ್ಡ ಉಸಿರು ತಗೊಂಡು ಉಸಿರು ಬಿಡಬೇಕು, ಈ ರೀತಿ ಎಲ್ಲ ಆಗ್ತಿದೆ ಅಂತ ಯೋಚನೆ ಮಾಡ್ತಿದ್ರೆ ಈ ಸಿಂಪಲ್ ಎಕ್ಸಸೈಸ್ ನ ಮಾಡಿ. ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ.